2026ರಲ್ಲಿ ನಡೆದ ಸಿಎ ಫೌಂಡೇಶನ್ ಪರೀಕ್ಷೆಯಲ್ಲಿ ವಿದ್ಯಾನಿಧಿ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ದೇಶದ ಮಟ್ಟದಲ್ಲಿ ಸಿಎ ಫೌಂಡೇಶನ್ ಪರೀಕ್ಷೆಗೆ ಒಟ್ಟು 91,900ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಜರಾಗಿದ್ದು, ಅವರಲ್ಲಿ 18,124 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ದೇಶದ ಸರಾಸರಿ ಉತ್ತೀರ್ಣ ಪ್ರಮಾಣವು 20.09% ದಾಖಲಾಗಿರುವ ಸಂದರ್ಭದಲ್ಲಿ ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು 27.02ರಷ್ಟು ಉತ್ತೀರ್ಣ ಪ್ರಮಾಣ ಸಾಧಿಸುವ ಮೂಲಕ ವಿಶೇಷ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಪರೀಕ್ಷೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಾದ ಅವನೀಶ್ ಎಂಎಸ್ 303 ಅಂಕಗಳನ್ನ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ್ದು, ಲಕ್ಷ್ ಜೈನ್ 278 ಅಂಕಗಳು ಹಾಗೂ ನಂದಶ್ರೀ ಎಸ್ 262 ಅಂಕಗಳನ್ನ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ. ಇದಲ್ಲದೆ ಹರ್ಷಿತಾ ಎಸ್ 253 ಅಂಕ, ಬಸಂತ್ ಆರಾಧ್ಯ 246 ಅಂಕ, ಹಿಂದುಶ್ರೀ ಕೆಆರ್ 230 ಅಂಕ, ಸಿಂಚನಾ 220 ಅಂಕ, ಕುಸುಮಾ ಬಿ 220 ಅಂಕ, ರೋಹನ್ 219 ಅಂಕ, ಪ್ರತೀಕ್ಷಾ 200 ಅಂಕ ಹಾಗೂ ಪುಣ್ಯಶ್ರೀ ಎಂಪಿ 200 ಅಂಕ ಹೀಗೆ ಉತ್ತಮ ಅಂಕಗಳನ್ನ ಗಳಿಸಿ ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ. ಈ ಯಶಸ್ಸು ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಸಹಕಾರ ಹಾಗೂ ಕಾಲೇಜಿನ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯ ಪ್ರತಿಫಲವಾಗಿದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗುಣಮಟ್ಟದ ತರಬೇತಿ ಮತ್ತು ಸೂಕ್ತ ಮಾರ್ಗದರ್ಶನ ನೀಡಿದ ಪರಿಣಾಮ ಈ ಸಾಧನೆ ಸಾಧ್ಯವಾಗಿದೆ ಎಂದು ವಿದ್ಯಾವಾಹಿನಿ ಗ್ರೂಪ್ನ ಕಾರ್ಯದರ್ಶಿ ಎನ್ಬಿ ಪ್ರದೀಪ್ ಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಈ ವಿದ್ಯಾರ್ಥಿಗಳ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ಪೋಷಕರು ಅಭಿನಂದನೆ ಸಲ್ಲಿಸಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಸಾಧನೆ ಮಾಡಲು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ. ಬಹಳ ಇಂಪಾರ್ಟೆಂಟ್. ಪಾಸ್ ಆಗೋದನ್ನ ಸೆಲೆಬ್ರೇಟ್ ಮಾಡೋದಕ್ಕಿಂತ ಫೇಲ್ ಆದಾಗ ಮತ್ತೆ ನಾವು ಅಟೆಂಪ್ಟ್ ಮಾಡೋ ಸ್ಪಿರಿಟ್ ಎತ್ಕೊಂತೀವಲ್ಲ, ಅದನ್ನು ಸೆಲೆಬ್ರೇಟ್ ಮಾಡೋದು ಬಹಳ ಇಂಪಾರ್ಟೆಂಟು. ಉಳಿದ ಮಕ್ಕಳು ಯಾರು ಫೇಲ್ ಆಗಿದ್ದಾರೆ, ಐ ಆಮ್ ವೆರಿ ಶೂರ್ ಅನದರ್ 1 year 2 yearsಲ್ಲಿ ನಮ್ಮ ರಿಪೀಟೆಡ್ ಟ್ರೈನಿಂಗ್ಗಳಿಂದ ಆ ಮಕ್ಕಳು ಕೂಡ ಅಟ್ಲೀಸ್ಟ್ another 20 will pass this examination and they will become a chartered accountant. We will be very proud of them. Each batch around 40 to 50 students CA are ನಮ್ಮ ಇನ್ಸ್ಟಿಟ್ಯೂಷನ್. ವೆರಿ ಪ್ರೌಡ್ ಆಫ್ ಮಕ್ಕಳ ಸಾಧನೆಗೆ ಏನು ಕಾರಣ? ಪ್ರತಿ ವರ್ಷವೂ ಕೂಡ ಸಾಧನೆಗೆ ಮೇಯ್ನ್ ಅವರ ಹಾರ್ಡ್ ವರ್ಕ್ 100% ಡೌಟ್ ಇಲ್ಲ. ನಮ್ಮ ಟೀಚರ್ಸ್ಗಳ ಎಕ್ಸ್ಪರ್ಟೈಸು ಅಂದರೆ ಸಬ್ಜೆಕ್ಟ್ಸ್ ಮೇಲೆ ಏನು ನಮ್ಮ ಟೀಚರ್ಸ್ಗಳು ವರ್ಟಿಕಲ್ ಎಕ್ಸಲೆನ್ಸ್ ಇದೆ, ಎಕ್ಸ್ಪರ್ಟ್ ಟೀಚರ್ಸ್ಗಳಿದೆ, ಬಿಕಾಸ್ ವೆರಿ ಎಕ್ಸ್ಪರ್ಟ್ ಟೀಚರ್ಸ್. ಟ್ರೈನಿಂಗ್ ಪ್ರೋಸೆಸ್ಗಳು, ಟ್ರೈನಿಂಗ್ ಮಾಡ್ಯೂಲ್ಸ್ಗಳು ಕೂಡ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಮಕ್ಕಳು ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಬರಲಿಕ್ಕೆ ಇಷ್ಟಪಡ್ತಾರೆ, ಬಟ್ ಮೊಬಿಲೈಸ್ ಮಾಡೋದು ಆಮೇಲೆ ಸಾಧನೆ ಮಾಡೋದು ಶಿ ಆ್ಯಕ್ಚುಲಿ ಮೊಬಿಲೈಸ್ ಫ್ರಮ್ ಫಸ್ಟ್ ಇಯರ್ ಆನ್ವರ್ಡ್ಸ್. ಯೂಶಲಿ ಮಕ್ಕಳು ಇಗ್ನೋರ್ ಮಾಡ್ತಾರೆ ಫಸ್ಟ್ ಇಯರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಾಗೂ ಕೂಡ ಡೇ 1 ಓದಲಿಕ್ಕೆ ಹೆಂಗೆ ತೊಡಿತಾರೆ. ಪ್ರತಿದಿನದ ಅಭ್ಯಾಸ, ಕನ್ಸಿಸ್ಟೆನ್ಸಿ ತೊಗೊಂಬರೋದು ಆಲ್ವೇಸ್ ಎ ಚಾಲೆಂಜ್. ಎಕ್ಸಾಮ್ ಬರೆಯೋದು ಮಕ್ಕಳೇ ಇರೋದ್ರಿಂದ ಟು ಪ್ರಿಪೇರ್ ದಮ್ ಟು ವೆರಿ ಲಾರ್ಜ್ ಎಕ್ಸ್ಟೆಂಟ್. ಟ್ರಯಲ್ ಟೆಸ್ಟ್ಗಳು ತುಂಬ ಚೆನ್ನಾಗಿರೋ ಸ್ಟ್ಯಾಂಡರ್ಡ್ ಟೆಸ್ಟ್ಗಳನ್ನ ಇನಿಷಿಯಲಿ ಕೊಟ್ಟರೆ ವಿ ವಿಲ್ ಫಿಗರ್ ಇಟ್ ಔಟ್ ವೇರ್ ವಿ ವಿಲ್ ಫೇಲ್. ಮುಂದೆನೇ ಗೊತ್ತಾಗುತ್ತೆ ನಾವು ಪಾಸ್ ಆಗೋ ಸಬ್ಜೆಕ್ಟಲ್ಲ ಈಗ ಫೇಲ್ ಆಗ್ತಾ ಇದ್ದೀವಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಪ್ರೊಸೀಜರ್ಸ್. ಸಂಸ್ಥೆ ಯಾವುದೇ ಫಲಿತಾಂಶ ಬಂದರೂ ಒಂದಲ್ಲ ಒಂದು ಸಾಧನೆ ಮಾಡ್ತಾರೆ, ಅದ್ರ ಬಗ್ಗೆ ಎಷ್ಟು ಸಂಸ್ಥೆ ಆಲ್ಸೋ ಇಟ್ಸ್ ಗ್ರೋಯಿಂಗ್ ಆಸ್ ಎ ಇನ್ಸ್ಟಿಟ್ಯೂಷನ್. ಮಕ್ಕಳು ಹೇಗೆ ಪ್ರತಿದಿನ ಓದಿ ಕಲಿತು ದೊಡ್ಡವರಾಗ್ತಾರೋ, ಇನ್ಸ್ಟಿಟ್ಯೂಷನ್ ಆಲ್ಸೋ ಏಜಸ್ ಆಸ್ ವಿ ಏಜ್ ಶುಡ್ ಆಲ್ಸೋ ಬಿಕಮ್ ಬೆಟರ್. ಬರೀ ಏಜ್ ಆಗ್ತಾ ಇದ್ರೆ ಉಪಯೋಗ ಇಲ್ಲ ಇನ್ಸ್ಟಿಟ್ಯೂಷನ್ಸ್ಗಳಿಗೂ ಕೂಡ. ಆ್ಯಸ್ ಎ ಇನ್ಸ್ಟಿಟ್ಯೂಷನ್, ಆ್ಯಸ್ ಎ ಫ್ಯಾಕಲ್ಟಿ, ಆ್ಯಸ್ ಎ ರಿಸೋರ್ಸ್ ಪೀಪಲ್ ಲಾಸ್ಟ್ ಇಯರ್ ಮಾಡಿದ್ದನ್ನು ಈಗ ರಿಪೀಟ್ ಮಾಡೋದಕ್ಕಿಂತ ಒಂಚೂರು ಇಂಕ್ರಿಮೆಂಟಲ್ಲಿ ಬೆಟರ್ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಸ್ಟಾಫ್ ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಎವಾಲ್ವಿಂಗ್ ಆಸ್ ವೆಲ್. ಅದು ನಮಗೆ ಹೆಮ್ಮೆ ತಂದಿದೆ. ಓಕೆ. ಟೀಚರ್ ಸಪೋರ್ಟ್ ಟೈಮ್ಲಿ ಟೆಸ್ಟ್ ಕೊಟ್ಟು ಆಮೇಲೆ ಪ್ರಿಪೇರ್ ಮಾಡ್ತಿದ್ದೆ, ಅದರಿಂದ ತುಂಬ ಹೆಲ್ಪ್ಫುಲ್ ಆಯಿತು. ಆಮೇಲೆ ನಾವು AI ಕೂಡ ಯೂಸ್ ಮಾಡಿದ್ವಿ, AI ಕೂಡ ಆಮೇಲೆ ಇದು MCQ ಪೇಪರ್ 3 ಮತ್ತು ಪೇಪರ್ 4 ಎಕ್ಸ್ಟೆನ್ಸಿವ್ ಪ್ರಾಕ್ಟೀಸ್ ಮಾಡಿಸಿದ್ರು. ಪೇಪರ್ 3 ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಎಕನಾಮಿಕ್ಸಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರು. ಆಮೇಲೆ ಲಾನಲ್ಲಿ ಕೂಡ ಎಷ್ಟೊಂದು ಟೆಕ್ನಿಕ್ ಪ್ರಾಕ್ಟೀಸ್ ಮಾಡಿದ್ವಿ ಮತ್ತು ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ವಿ. ಅಕೌಂಟ್ಸಲ್ಲಿ ಬಂದಂತೂ ಎವ್ರಿ ಚಾಪ್ಟರ್ ಒಂದು 50 ಪ್ರಾಬ್ಲಮ್ಸ್ ಮಿನಿಮಮ್ ಮಾಡಿಸಿದ್ರು. ಅದರಿಂದ ನಮಗೆ ತುಂಬ ಪ್ರಾಕ್ಟೀಸ್ ಆಯಿತು. ನಾವು ಮನೆಯಲ್ಲಿ ಎಷ್ಟೊಂದು ಪ್ರಾಕ್ಟೀಸ್ ಮಾಡಿದ್ದೆ, ಅಲ್ಲಿಂದ ಒಳ್ಳೆ ರಿಸಲ್ಟ್. ಅವನೀಶ್ ಎಂಎಸ್ ಹೇಳಿ. 61 ಮಾರ್ಕ್ಸ್ ಬಂದಿದೆ. ಎಕನಾಮಿಕ್ಸಲ್ಲಿ 79 ಬಂದಿದೆ. ತುಂಬ ಖುಷಿಯಾಗಿದೆ. ಜಸ್ಟ್ 1 ಮಂತ್ಸಲ್ಲಿ
ಪ್ರಾಕ್ಟೀಸ್ ಮಾಡಿ ತುಂಬ ಹಾರ್ಡ್ ವರ್ಕ್ ಮಾಡಿ ಇದನ್ನು ಅಚೀವ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ವೀಕ್ಲಿ ಟೈಮ್ಸ್ ಟೆಸ್ಟ್ ಮಾಡ್ತಾ ಇದ್ರು. ಪ್ರತಿ ಟೆಸ್ಟ್ ಆದಮೇಲೆ ಕೂಡ ಏನಾದರೂ ತಪ್ಪು ಮಾಡಿದರೆ ಅದು ಎಲ್ಲಿ ತಪ್ಪಾಗಿದೆ ಅಂತ ಹೇಳ್ಕೊಡ್ತಾ ಇದ್ರು. ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಕೂಡ ಅಷ್ಟೇ ಹಾರ್ಡ್ ವರ್ಕ್ ಮಾಡಿ ಅಚೀವ್ ಮಾಡಿದ್ವಿ. ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟಿವ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಆಗಿ ನೀಟಾಗಿ ಟೈಮ್ ಟೇಬಲ್ ಹಾಕೋದು, ಕ್ಲಾಸಸ್ ಮಾಡೋದು, ಸಂಡೇಸ್ ಕೂಡ ಕ್ಲಾಸಸ್ ಮಾಡ್ತಾ ಇದ್ವಿ. 5 o'clock ಅಂತ ಕ್ಲಾಸಸ್ ಮಾಡೋದು, ಪ್ರತಿಯೊಂದು ಮೇಲೆ ಹೆಲ್ಪ್ ಮಾಡಿದ್ವಿ. ಮತ್ತು ಹಾಸ್ಟೆಲಲ್ಲಿ ಕೂಡ ಇದ್ವಿ. ನಾವು ಹಾಸ್ಟೆಲಲ್ಲೇ ಓದ್ತಾ ಇದ್ವಿ. ಲಾಸ್ಟ್ ಒಂದು 15 days ಹಾಲಿಡೇ ಕೊಟ್ಟು ಅವಾಗ ಚೆನ್ನಾಗಿ ಓದ್ಕೊಂಡು ನಾನು 253 ಸ್ಕೋರ್ ಮಾಡಿ ಪಾಸ್ ಮಾಡಿದ್ದೀನಿ CA ಫೌಂಡೇಶನ್. ಎಲ್ಲದೂ ಕೂಡ ಎಕ್ಸ್ಪೆಕ್ಟೆಡ್ ಬಂದಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮಗೆ ಜಸ್ಟ್ 2 months ಇತ್ತು PU ಆದಮೇಲೆ. PU ಇಂಟಿಗ್ರೇಟೆಡ್ ತೊಗೊಂಡಿದ್ವಿ ನಾವು. ಮೊದಲನೇ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಬೇಕು. ನೆಕ್ಸ್ಟ್ ಲಾ 1 monthಲ್ಲಿ ಮುಗಿಸಿದ್ರು. ಇನ್ನು 1 month ಆಗಿದ್ದು. ಸೊ 1 month ಟೈಮಲ್ಲಿ ಹೆಂಗೆಲ್ಲ ಓದ್ಬಿಟ್ಟು ಪಾಸ್ ಮಾಡೋದು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರು ಎಲ್ಲ ಟೀಚರ್ಸ್ ಕೂಡ. ಸೊ ವೀಕ್ಲಿ ಟೆಸ್ಟ್ ಇತ್ತು, ಡೈಲಿ ಟೆಸ್ಟ್ ಇತ್ತು. ಆ ಟೆಸ್ಟ್ ತುಂಬ ಹೆಲ್ಪ್ ಆಯಿತು. ಮತ್ತು ನಮ್ಮ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಓದಿದ್ರೆ ಪಾಸ್ ಆಗ್ಬೋದು ಅಂತ. ಸಂಸ್ಥೆ ಬಗ್ಗೆ ಎಲ್ಲನೂ ಚೆನ್ನಾಗಿದೆ. PUನೂ ಚೆನ್ನಾಗಿದೆ. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಚೆನ್ನಾಗಿದೆ. ಆಲ್ರೌಂಡರ್ ಜೂನಿಯರ್ಸ್ಗೆ ಎಲ್ಲ ಅವತ್ತಿಂದ ಅವತ್ತೇ ಮುಗಿಸ್ಕೊಡಿ. ಆ್ಯಂಡ್ ಕೋಪಪ್ ಮಾಡಿ ಎಲ್ಲರೂ ಇಂಟರಾಕ್ಷನ್ ಇರಲಿ ಕ್ಲಾಸಸ್ಸಲ್ಲೂ ಎಲ್ಲ. ಸೊ ಡೈಲಿ ಪ್ರಾಕ್ಟೀಸ್ ಇರಲಿ ಎಸ್ಪೆಷಲಿ. ಸೊ ಅದು ತುಂಬ ಹೆಲ್ಪ್ ಮಾಡುತ್ತೆ ಪಾಸ್ ಮಾಡೋದಕ್ಕೆ. ಲೈಕ್ ಸೆಕೆಂಡ್ PU ಮುಗಿಸ್ತೀವಿ. ನೆಕ್ಸ್ಟ್ ಇನ್ನು 2 monthsಲ್ಲಿ ಮೇ ಟೈಮ್ನಲ್ಲಿ CA ಫೌಂಡೇಶನ್ ಮಾಡಿ 219 ಸ್ಕೋರ್ ಮಾಡಿ ನನ್ನ ಗ್ರೇಟ್ ಆ್ಯಕ್ಷನ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಸ್ಕೋರ್ ಆಗಿದೆ. PU ಮುಗಿಸಿ ಸ್ಟೇಟ್ 3rd rank ಆದಮೇಲೆ ಭಾಳ ಕಮ್ಮಿ ಟೈಮಲ್ಲಿ ಮತ್ತೆಲ್ಲ ಪ್ರಾಕ್ಟೀಸ್ ಮಾಡಿದ್ದು. ಆಲ್ ದ ಗೈಡೆನ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಮತ್ತು ಎಲ್ಲರೂ ಪ್ರತಿಯೊಬ್ಬರು ಟೀಚರ್ಸ್ ಹಾಕಿರೋ ಎಫರ್ಟ್ಸು ಮತ್ತು ಒಂದು ಒಳ್ಳೆ ಸ್ಮಾರ್ಟ್ ವರ್ಕ್ ತಿರುಗಿಸು. ಲೈಕ್ ಇಟ್ ಇಸ್ ನಾಟ್ ಎ ಈಸಿ ಜಾಬ್. ಎಲ್ಲರೂ ಏನಂತಾರೆ ಬೇರೆ ಇನ್ಸ್ಟಿಟ್ಯೂಷನ್ ಎಲ್ಲ ಸೆಪ್ಟೆಂಬರ್ ಏನು ಮಾಡ್ತಾರೆ. ಬಟ್ ಮೇ ಇಸ್ ಅ ಗ್ರೇಟ್ ಡೇ. ಮತ್ತು ಸ್ಮಾರ್ಟ್ ವರ್ಕ್ ಮಾಡಿ ಟೀಚರ್ಸ್ ಎಲ್ಲ ಪ್ರಯಾರಿಟೈಸ್ ಮಾಡಿ ಹೇಗೆ ಎಲ್ಲದನ್ನು ತುಂಬ ಗೈಡೆನ್ಸ್ ಇರೋದ್ರಿಂದ ನಾವು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದೀವಿ. ಮೈ ಫ್ರೆಂಡ್ಸ್ ಹ್ಯಾವ್ ಸ್ಕೋರ್ಡ್ ವೆರಿ ವೆಲ್. ಐ ಆಮ್ ಹ್ಯಾಪಿ ಫಾರ್ ಮೈ ಫ್ರೆಂಡ್ಸ್ ಆಲ್ಸೋ. ಐ ಥ್ಯಾಂಕ್ ದ ಇನ್ಸ್ಟಿಟ್ಯೂಟ್. ತುಂಬ ಖುಷಿ ಇದೆ. ಸ್ಟೇಟ್ 3rd rank ಬಂದು ಮತ್ತೆ CAನೂ ಪಾಸ್ ಮಾಡಿದ್ದು ಸಾಕಷ್ಟು ಖುಷಿ ಇದೆ. ಲೈಕ್ ಕೆಲವರು ಹೇಳ್ತಾರೆ ಡೌನ್ ಫಾಲ್ ಹೋಗಬಾರ್ದು, ನೆಕ್ಸ್ಟ್ ಗ್ರಾಫ್ ಹೀಗೆ ಹೋಗಬೇಕು. ನಮ್ಮ ಟೀಚರ್ಸ್ ಎಲ್ಲರೂ ಹೇಳ್ತಾರೆ ಗ್ರಾಫ್ ಹೀಗೆ ಹೋಗಬೇಕು ಅಂತ. ಅದೇ ಥರ ಹೋಗ್ತಾರೆ. ಭಾಳ ಖುಷಿ ಆಗುತ್ತೆ. ಸ್ಟಡಿ ಮಾಡಲಿಕ್ಕೆ ತುಂಬ ಒಳ್ಳೆ ಎನ್ವೈರನ್ಮೆಂಟ್ ಇದೆ. ಹತ್ರ ಬನ್ನಿಮ್ಮ. ಸ್ಕೋರಿಂಗ್ ಮಕ್ಕಳು ತುಂಬಾ ಆ್ಯಕ್ಚುಲಿ ನಾಟ್ ಓನ್ಲಿ ಫಾರ್ JEE ಆರ್ ನೀಟ್ ಎಕ್ಸಾಮು, ಈವನ್ CA ಫೌಂಡೇಶನ್ ಕೋರ್ಸಿಗೂ ಕೂಡ ಕಾಲೇಜ್ನಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ತುಂಬ ಹ್ಯಾಪಿ ಆಗುತ್ತೆ. ಮಕ್ಕಳು ಕೂಡ ತುಂಬಾ ಇನಿಷಿಯೇಟಿವ್ ಓದ್ಕೊಂಡಿದ್ದಾರೆ. ತುಂಬ ಖುಷಿ ಇದೆ ಸರ್. ಅವನು ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅವನು ಚೆನ್ನಾಗಿ ಸ್ಕೋರ್ ಮಾಡ್ತಾನಂತ. ಬಟ್ ಆದರೆ ಫಸ್ಟ್ ಬರ್ತಾನೆ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಯು ವಿಲ್ ಕಮ್ ಔಟ್ ವಿತ್ ಸಕ್ಸಸ್ ಅಂತ ಅಷ್ಟು ಮಾತ್ರ ಗೊತ್ತಿತ್ತು. ಬಟ್ ರಿಯಲಿ ತುಂಬ ಹ್ಯಾಪಿ ಆಗ್ತಾ ಇದೆ ಇವಾಗ. ಸರ್ ಅವ್ನು ಚಾರ್ಟರ್ಡ್ ಅಕೌಂಟೆಂಟ್. ಅದೇ ಅವನು ಆ್ಯಕ್ಚುಲಿ ಅವನು ಚೈಲ್ಡ್ಹುಡ್ಡಿಂದನೂ ಅದನ್ನೇ ಅವನಿಗೆ ಇಷ್ಟ ಇದೆ. ಅದೇ ಕೋರ್ಸ್ ಮಾಡಬೇಕಂತ ಈಸ್ ಟಾರ್ಗೆಟಿಂಗ್ ಫಾರ್ ದಟ್. ಶ್ರೀಕಾಂತ್.